ಏನು ಮಾಡುವುದು? ಸೂರಸೇನ ಮಹಾರಾಜನಿಗೆ ಚಂದ್ರಾಸೆಯು ತಂಗಿಯಾಗಬೇಕು, ಸತ್ಯವ್ರತನು ಬಾಬೈದನಾಗಬೇಕು. ಈ ಗುಟ್ಟು ಅವನಿಗೆ ಗೊತ್ತಾದರೆ ಅವರಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ. ಆದ್ದರಿಂದ ಅವನ ರಾಜ್ಯಕ್ಕೆ ನಾನೇ ರಾಜನಾಗಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವೆನು. ನಾನು ಯತಿವೇಶದಿಂದ ಹೋಗಿ ಅವರಿಗೆ ಶಿಕ್ಷೆಯನ್ನು ವಿಧಿಸುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಸದಾಶಿವನ ಸದಾಶಿವನ ಹೊರಬಳಿದು ನರಾದ ಮನ ಗೆಲ್ಲುವೆ. ಸದಾಶಿವನ ಸದಾಶಿವನ ಹೊರಬಳಿದು ನರಾದ ಮನ ಗೆಲ್ಲುವೆ. ಹರಿಹರ ಗೆಲ್ಲುವೆ, ಹರಿಹರ ಗೆಲ್ಲುವೆ, ಗೆಲ್ಲುವೆ. ಜೈ ಶಂಕರ. ಜೈ ಪರ, ಜೈ ಪರ. ಅಜವಿ ನೂತನ ಕೃಪೆಯೊಳ್ ಜಗದಿ, ಅಜವಿ ನೂತನ ಕೃಪೆಯೊಳ್ ಜಗದಿ, ಸುಜನರಾಗಿ ಬಾಳುತ್ತೀರ್ಪರೆ ಸಜೀವವರೇ ಬೇಳು ಬೇಗ. ಕಾಲ ಕಾಲಕ್ಕೆ ಬಳೆಗಳಾಗಿ ಮಂತ್ರಿ ಮಹಾರಾಜ, ಕಾಲ ಕಾಲಕ್ಕೆ ಬಳೆಗಳಾಗಿ ಬೆಳೆದ ಪೈರುಗಳಿಲೆಯೊಳೆಲ್ಲವ, ಬೆಳೆದ ಪೈರುಗಳಿಲೆಯೊಳೆಲ್ಲವ ಸುಜನರಾಗಿ ಬಾಳುತ್ತೀರ್ಪರೆ ಸಜೀವವರೇ ಬೇಳು ಬೇಗ. ಮಂತ್ರಿ, ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳು ಸುಖ ಸೇಮದಿಂದ ಅದನ್ನು ತಿಳಿಸು. ಮಹಾಪ್ರಭು, ವಿಘ್ನಾಸ್ಮನು ಭುವನಾಧೀಶನೆ ಪುರಿ ವಿಲಾಸನೆ, ಭುವನಾಧೀಶನೆ ಪುರಿ ವಿಲಾಸನೆ ಅವಧರಿಸೈ ಮುದದೆ ಇವರಿತ ರಾಜ್ಯ ವಿರಮ ರಾಜೀವ ಸುಖ ಸಮ ತೇಜೋ ವಿಲಸಿದನೆ. ಭುವನಾಧೀಶನೆ ಪುರಿ ವಿಲಾಸನೆ ಅವಧರಿಸೈ ಮುದದೆ ಇವರಿತ ರಾಜ್ಯ ವಿರಮ ರಾಜೀವ ಸುಖ ಸಮ ತೇಜೋ ವಿಲಸಿದನೆ. ಪ್ರಭು. ಮಂತ್ರಿ, ನಿತ್ಯೋತ್ಸವದೇ ರಾಜಪುದೈ ಪ್ರಜೆ, ನಿತ್ಯೋತ್ಸವದೇ ರಾಜಪುದೈ ಪ್ರಜೆ ಹತ್ಯಾನಂದದಲ್ಲಿ, ಹತ್ಯಾನಂದದಲ್ಲಿ ಇವರಿತ ರಾಜ ವಿರಮ ರಾಜೀಪ ಸುಖ ಸಮ ತೇಜೋ ವಿಲಸಿದನೆ. ಭುವನಾಧೀಶನೆ ಪುರಿ ವಿಲಾಸನೆ ಅವಧರಿಸೈ ಮುದದೆ ಇವರಿತ ರಾಜ ವಿರಮ ರಾಜೀಪ ಸುಖ ಸಮ ತೇಜೋ ವಿಲಸಿದನೆ. ಪ್ರಭು. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳನ್ನು ಸುಖದಿಂದ ಬಾಳುತ್ತಿರುವರು ಮತ್ಯಾರಪ್ಪಣೆ. ಬೇಷ್, ಬಹಳ ಸಂತೋಷ. ನಿನ್ನ ಬಿಡದಿ ಕುಳಿತು. ಅಪ್ಪಣೆ. ಸೈನ್ಯಾಧೀಶನೇ. ಮಹಾಪ್ರಭು. ಬೇಳೈ ಸೈನ್ಯಾಧಿನಾದಾನೆ ನಮ ಸೈನ್ಯದ ಪರಿಜನು ಬೇಳೈ ಸೈನ್ಯಾಧೀಶನು. ಮಹಾರಾಜ, ಶತ್ರು ಪರ ಬುದ್ಧಿ ಸೈನ್ಯವು ಸೈನ್ಯಾಧೀಶನೇ. ಮಹಾಪ್ರಭು. ಶತ್ರು ಪರ ಬುದ್ಧಿ ಸೈನ್ಯವು ಮಿತ್ತ ಪಡೆಯುತ್ತಲೆತ್ತ ಪೋಪದೋ, ಮಿತ್ತ ಪಡೆಯುತ್ತಲೆತ್ತ ಪೋಪದೋ ಮಿತ್ರರ
ನಮ್ಮ ಸೈನ್ಯದ ಪರಿಯನು ಬೇಳೆ. ಮಂತ್ರಿ ಸೈನ್ಯಾಧೀಶನೇ, ಮಹಾರಾಜ, ನಮ್ಮ ಸೈನ್ಯವು ಯಾವ ರೀತಿ ಅದನ್ನು ತಿಳಿಸು. ಅಪ್ಪಣೆಯಾಗಲೇ ಮಹಾಪ್ರಭು. ಲಾಲಿಸಿ ನೃಪತಿ ಪೇಳುವೆ ಸುಮತಿ ಲೀಲೆಯಿಂದಲೇ ಸೈನ್ಯದ ಪರಿ. ಲಾಲಿಸಿ ನೃಪತಿ ಪೇಳುವೆ ಸುಮತಿ ಲೀಲೆಯಿಂದಲೇ ಸೈನ್ಯದ ಪರಿಯೇ. ಹರಿಣರ ಪರಸಿನ ಮುರಿಯುತ್ತದರೆ ಸುರಚರತರ ಜರಗಳ ತಂದು. ಹರಿಣರ ಪರಸಿನ ಮುರಿಯುತ್ತದರೆ ಸುರಚರತರ ಜರಗಳ ತಂದು. ಸುರೇಂದ್ರ ವಿಭೂತಿ ನರೇಂದ್ರ ಪ್ರಭು ವಿರೋಧನೆ ಕರವೇ ಗಳಿಸುವೆನ. ಸುರೇಂದ್ರ ವಿಭೂತಿ ನರೇಂದ್ರ ಪ್ರಭು ವಿರೋಧನೆ ಕರವೇ ಗಳಿಸುವೆನ. ಬೆಳೆಯುತ್ತ ಕೆಡಕರ ಪಡೆಗಳ ಬಿಡದಿರ ಬಿಡಿಯುವೆ ಪದವಿ ರಡಿಗಡಗಂ. ಬೆಳೆಯುತ್ತ ಕೆಡಕರ ಪಡೆಗಳ ಬಿಡಿಯುವೆ ಪದವಿಯೊಳಡಿ ಗಡಗಂ. ಸುಗೋದಯದಿಂದ ವಿಭಾವದಿನಿ ವಿಭಾವ ಸುಖದ ನೆರೆಯುವೆರೈ. ಶುಭೋದಯದಿಂದ ವಿಭಾವದಿನಿ ವಿಭಾವ ಸುಖದ ನೆರೆಯುವೆರೈ. ಲಾಲಿಸಿ ನೃಪತಿ ಪೇಳುವೆ ಸುಮತಿ ಲೀಲೆಯಿಂದಲೇ ಸೈನ್ಯದ ಪರಿ. ಮಹಾರಾಜ, ಸೈನ್ಯಾಧೀಶನೇ, ನಮ್ಮ ಸೈನ್ಯವು ಸದಾ ಉಭಯ ಶತ್ರುಗಳ ಪಡೆಯನ್ನು ಅಡಗಿಸಿ ನಿರಂತರವು ತಮ್ಮ ಚರಣ ಸೇವಕರನ್ನಾಗಿಸಿ ಮಾಡಿರು. ಮತ್ತೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷವಾಯಿತು. ಅಪ್ಪಣೆ ಆಗಲಿ ಮಹಾಪ್ರಭು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಆಗಲಿ ಮಹಾಪ್ರಭು. ಹರುಷವ ನಾನಾಂತೆನು, ಹರುಷವ ನಾನಾಂತೆನು, ಹರುಷವ ನಾನಾಂತೆನು. ನರೆಯೊಳು ಪ್ರಭು ಎಂಬಗೆ ಪರಮಂತ್ರಿ ಸೈನಾಧಿಪ. ನರೆಯೊಳು ಪ್ರಭು ಎಂಬಗೆ ಪರಮಂತ್ರಿ ಸೈನಾಧಿಪ. ಸಚಿವ ಸೈನಾಧಿಪರಿರುವ ತನಕ ಬಲ, ಸಚಿವ ಸೈನಾಧಿಪರಿರುವ ತನಕ ಬಲ. ಹರುಷವ ನಾನಾಂತೆನು, ಹರುಷವ ನಾನಾಂತೆನು, ಹರುಷವ ನಾನಾಂತೆನು. ಪರಮ ಸಾಮ್ರಾಜ್ಯದಿ ಪುರವನು ನಾನಾಳ್ವೆನು. ಪರಮ ಸಾಮ್ರಾಜ್ಯದಿ ಪುರವನು ನಾನಾಳ್ವೆನು. ಕರಕಿಸಿ ನೋಡಲು ವೈರಿ ಪಟಗಳಂ, ಕರಕಿಸಿ ನೋಡಲು ವೈರಿ ಪಟಗಳಂ. ಹರುಷವ ನಾನಾಂತೆನು, ಹರುಷವ ನಾನಾಂತೆನು, ಹರುಷವ ನಾನಾಂತೆನು. ಮಂತ್ರಿ, ನಿನ್ನಂತ ಮಂತ್ರಿಯು ನಿನ್ನಂತ ಸೈನ್ಯಾಧೀಶನು ನನ್ನ ರಾಜ್ಯದಿರುವಾಗ ನನಗೆ ಕುಂದು ಅಂದರೇನು? ಬೇಸ್, ಈ ನಿಮ್ಮ ಸೌರ ಸಾಹಸಗಳು ನೋಡಿ ನನಗೆ ಬಹಳ ಆನಂದವಾಯಿತು. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ಯಾರಲ್ಲಿ ಸಮಾಚಾರವೇನು? ತಮ್ಮ ಕಡೆ ದ್ವಾರದಲ್ಲಿ ನಿಂತಿರುವರು. ಅವರನ್ನು ರಾಜ್ಯ ಮರ್ಯಾದೆಯಿಂದ ಕರೆತನ್ನಿ. ಅಪ್ಪಣೆಯಾಗಲಿ ಮಹಾಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಜಯ ಶಂಕರ ಜಗದೇಕನಾಥ, ಜಯ ಶಂಕರ ಜಗದೇಕನಾಥ, ಜಯ ಶಂಕರ. ಶಂಭೋ ಮಹಾದೇವ.
ಏಕನಾಥ ದೇವ ಶಂಕರ ಜಗದೇಕನಾಥ ದೇವ ಶಂಕರ ಶಂಭೋ ಮಹಾದೇವ ಶಂಭೋ ಮಹಾದೇವ. ಪೂಜ್ಯರಿಗೆ ವಂದಿಸುವೆನು. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಯತಿವರನೆ ತಮ್ಮ ದರುಶನದಿ ಯತಿವರನೆ ತಮ್ಮ ದರುಶನದಿ ಧನ್ಯನಾದೆನು ಮುನಿಪ ಪೂಜ್ಯರೇ, ರಾಜೇಂದ್ರ ಇಂದು ನೀ ಆಗಮಿಸಿದ ಪರಿಯ ಇಂದು ನೀ ಆಗಮಿಸಿದ ಪರಿಯ ಚಂದದಿಂದಲಿ ಬೇಡಬೇಕೈ ಮುನಿಪ ಪೂಜ್ಯರೇ, ರಾಜೇಂದ್ರ ತಾವು ಯಾರು? ಎಲ್ಲಿಂದ ಬಂದಿರಿ? ಎನ್ನೊಡನೆ ಏನಾಗಬೇಕು? ದಯವಿಟ್ಟು ಹೇಳುವರಾಗಿ. ರಾಜೇಂದ್ರ, ನಾನು ಬಂದಿರೋ ವಿಚಾರವು ನಿಮ್ಮೊಡನೆ ಹೇಳಬೇಕಾದರೆ ನನಗೆ ಪ್ರಮಾಣವಾಚವಾಗಬೇಕು ರಾಜೇಂದ್ರ. ಮಂತ್ರಿ, ಈ ಹೆತಿಯ ಕೋರಿಕೆ ನುಡಿದ ಪ್ರಮಾಣ ಮಾಡಬೇಕಂತೆ. ಇದಕ್ಕೆ ಏನು ಮಾಡುವುದು? ಶಾಪಗೀಪ ಕೊಡುವರೋ ಕಾಣೇನಲ್ಲ. ಮಹಾಪ್ರಭು, ಇವರನ್ನು ನೋಡಿದರೆ ಯತೀಶ್ವರಂತೆ ತೋರುತ್ತಿರುವುದು. ಅವರು ಇಷ್ಟದಂತೆ ನೆರವೇರಿಸಿ. ಪೂಜ್ಯರೇ, ತಮ್ಮ ಇಷ್ಟದಂತೆ ನಿಮಗೆ ಪ್ರಮಾಣ ಮಾಡುವನು, ಹೇಳುವರಾಗಿ. ರಾಜೇಂದ್ರ ಹೇಳುವೆನು ಕೇಳಿ. ಎಳಿಯೋಳ ಆತ್ಮನೆ ಕೇಳ ಶಕಟಾದ್ರಿವಾಸನೋ. ರಾಜೇಂದ್ರ ಪೂಜ್ಯರೇ, ಎಳಿಯೋಳ ಆತ್ಮನೆ ಕೇಳ ಶಕಟಾದ್ರಿವಾಸನೋ. ಬಂದಿಹ ಕಾಲವನ್ನು ವಿವರಿಸುವೆ. ತಡಮಾಡದೆ ನನಗೊಂದು ದಿನ ರಾಜೇಂದ್ರ ಪೂಜ್ಯರೇ, ತಡಮಾಡದೆ ನನಗೊಂದು ದಿನ ನಿನ್ನಯ ರಾಜ್ಯವನ್ನು ಕೊಡೋ ಮುದದಿ. ರಾಜೇಂದ್ರ, ಪೂಜ್ಯರೇ, ನಾನು ಇಷ್ಟು ದಿನ ಗಿರಿ ಗುಹೆ ನಿರ್ಜನವಾದ ಪ್ರದೇಶದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದೆನು. ಈಗ ಈ ಲೋಹದ ವ್ಯವಹಾರ ಮಾಡಲು ಮನಸ್ಸಾಗಿದೆ. ಆದ್ದರಿಂದ ಕೇವಲ ಒಂದು ದಿನ ನಿನ್ನ ರಾಜ್ಯವನ್ನು ಕೊಡುವಂತನಾಗು ರಾಜೇಂದ್ರ. ಈ ಹೆತಿಯ ಕೋರಿಕೆ ನೋಡಿದೆಯಲ್ಲ ಮಂತ್ರಿ. ಮಹಾಪ್ರಭು, ಗಿರಿ ಗೃಹೆ ನಿರ್ಜನ ಪ್ರದೇಶ ತಪಸ್ಸು ಮಾಡುವುದನ್ನು ಬಿಟ್ಟು ಕೇವಲ ಲೌಕಿಕರಾಗಿ ರಾಜ್ಯವನ್ನು ಕೇಳುತ್ತಿರುವರಲ್ಲ. ಇರಲಿ, ಪ್ರಮಾಣ ಮಾಡಿದ್ದಾಯ್ತು. ಇವರ ಕೋರಿಕೆಯಂತೆ ಈ ರಾಜ್ಯವನ್ನು ದಾರೆಯುವನು. ಮಂತ್ರಿ, ಮಹಾಪ್ರಭು, ನಮ್ಮಲ್ಲಿ ಅರಮನೆಯಲ್ಲಿ ಗಂಗೋದಕವನ್ನು ತೆಗೆದುಕೊಂಡು ಬನ್ನಿ. ಆಗಬಹುದು ಮಹಾಪ್ರಭು. ಪೂಜ್ಯರೇ, ತಮ್ಮ ಇಷ್ಟಂತೆ ಈ ರಾಜ್ಯವನ್ನು ನಿಮಗೆ ದಾರ ಇರುವೆನು. ಒಪ್ಪಿಸಿಕೊಳ್ಳಿರಿ ತಪ್ಪದೆ ಮುನಿಬನ ಒಪ್ಪಿಸಿಕೊಳ್ಳಿರಿ. ಇದು ರಾತ ರಾಜನೆಲ್ಲ ಇಷ್ಟಾಗಿ ಕೊಡುವೆನು. ಒಪ್ಪಿಸಿಕೊಳ್ಳಿ.
ಪಾತ ಕಿರೀಟವು ತಪ್ಪದೆ ಮುನಿವರ್ಣ ಒತ್ತಾಸಿ ಗೆಲ್ಲುವ ಇದು ಪಾಠಾದ್ರ ಕತ್ತಿಯು ಒಪ್ಪಿಸಿಕೊಳ್ಳಿರಿ ಪೂಜಾರಿ, ರಾಜೇಂದ್ರ, ನಿಮ್ಮ ಇಷ್ಟದಂತೆ ನನ್ನ ರಾಜ್ಯವು ನಿಮಗೆ ದಾರೆ ಇರುವನು. ಈ ಸಿಂಹಾಸನೇರಿ ರಾಜ್ಯವನ್ನು ಆಳಬಹುದು. ರಾಜೇಂದ್ರ, ನಾನು ಈ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡುವೆನು. ನೀನು ನನಗೆ ಮಂತ್ರಿಯಾಗಬೇಕು. ಆಗಬಹುದು. ಆದರೆ ಈ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡುವೆನು. ಆಗಬಹುದು. ಫಲ ಫಲ ನಾನು ಜಯಿಸುವೆ, ಫಲ ಫಲ ನಾನು ಜಯಿಸುವೆ, ಫಲ ಫಲ ನಾನು ಜಯಿಸುವೆ. ಸತ್ಯವು ಬಿಡದೆ ನಿತ್ಯವು ಜನಗಳ, ಸತ್ಯವು ಬಿಡದೆ ನಿತ್ಯವು ಜನಗಳ ಸುದ್ದಿ ಬರೇ ನಿತ್ಯಕ್ಕೆ, ಸುದ್ದಿ ಬರೇ ನಿತ್ಯಕ್ಕೆ. ಫಲ ಫಲ ನಾನು ಜಯಿಸುವೆ, ಫಲ ಫಲ ನಾನು ಜಯಿಸುವೆ, ಫಲ ಫಲ ನಾನು ಜಯಿಸುವೆ. ರಾಜೇಂದ್ರ, ಸಿಂಹಾಸನವನ್ನು ಏರಿ శెట్టరే, సమాచారమేను? స్వామి, మన ఇంట్లో బిడ్డ పుట్టిన పండుగ చేసేదానికి ఈ గొరవని పెళ్ళామని గోధుమలు వేసిన దానికి పిలుచుకోపోయింటే బిడ్డ చేతిలో ఉన్న బంగారు గిలికి దొంగలిచ్చి అడిగితే చిత్రపటంలో ఉండే హంసపక్షి వచ్చి మింగేసి పోయాయంత చెప్తా ఉన్నారు. ವಿಚಾರಿಂಚಂಡಿ ಸ್ವಾಮಿ. ಶೆಟ್ಟರೆ, ನಾನು ವಿಚಾರ ಮಾಡುತ್ತೇನೆ. ಪೀಠದಲ್ಲಿ ಕುಳಿತುಕೊಳ್ಳಿ. ಅಲ್ಲಲ್ಲ ಬೋಲು ಚೊಲ್ಲ ಹಿಡಿಯುತ್ತದೆ ಮೇಲೆನಿಸಿದ ನಾಥ, ಫಲ ಜಯಿಸಿದ ನಾಥ. ಅಲ್ಲಲ್ಲ ಬೋಲು ಚೊಲ್ಲ ಹಿಡಿಯುತ್ತದೆ ಮೇಲೆನಿಸಿದ ನಾಥ, ಫಲ ಜಯಿಸಿದ ನಾಥ. ಹೋಳರನಲ್ಲಿ ಕಾಲಲ ತೊಳೆದು, ಹೋಳರನೆಲ್ಲ ಕಾಲಲ ತೊಳೆದು ಕಾಲವಿದ್ದವೋ ಜಗದವನು, ಕಾಲವಿದ್ದವೋ ಜಗದವನು. ಲೀಲೆಯಿಂದಲೇ ಗರ್ವವ ನಡೆಸಿ, ಲೀಲೆಯಿಂದಲೇ ಗರ್ವವ ನಡೆಸಿ ಮೇಲೆನಿಸಿದ ನಾಥ, ಫಲ ಜಯಿಸಿದ ನಾಥ. ಅಲ್ಲಲ್ಲ ಬಲಗಲ ಹಿಡಿಯುತ್ತದೆ ಮೇಲೆನಿಸಿದ ನಾಥ, ಫಲ ಹೈರಿದ ನಾಥ. ಮಂತ್ರಿ, ನನ್ನ ದೃಷ್ಟಿಯಲ್ಲಿ ದುಷ್ಟವು ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದವರ ಶಿಕ್ಷೆ ಆಗಲೇಬೇಕು. ಅದು ಅಲ್ಲದೆ ನಾನು ಹೇಳಿದ ಕೆಲಸವನ್ನು ನಿನ್ನ ಕೈಯಿಂದಲೇ ಮಾಡಬೇಕು. ಇದಕ್ಕೇನು ಹೇಳಿವಿ? ಒಂದನೇ ಅಪರಾಧಿ. ತಮ್ಮ ವಚನಕ್ಕೆ ಪ್ರತಿವಚನ ಉಂಟೆ? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲೇ ಕುಳಿತುಕೊಳ್ಳಿ. ಒಂದನೇ ಅಪರಾಧಿ ಗೊರವ. ಶೆಟ್ಟರ ಮನೆಯಲ್ಲಿ ಬಂಗಾರದ ಗಳಿಕೆಯು ಕಳುವಾಗಿದೆ ಎಂದು ವರದಿಯಾಗಿದೆ. ಇದಕ್ಕೇನು ಹೇಳಿವಿ? ಸ್ವಾಮಿ, ಗೋಡೆ ಮೇಲೆ ಬರೆದಿದ್ದ ಪಕ್ಷಿಯು ಜೀವ ಪಕ್ಷಿ ಆಗಿ ಬಂದು ಒಂದೊಂದಾಗಿ ನುಂಗಿ ಮಾಯವ ತಂದು ಪಾಶವಾಗುತ್ತಿರುವುದು ಸ್ವಾಮಿ. ಇದನ್ನು ಯಾರಾದರೂ ನಂಬುವರೇ? ನೀವು ಕದಿಯಲಿಲ್ಲವೇ? ನಾವು ಕದವಲು ಅಲ್ಲ, ಕಣ್ಣಲ್ಲಿ ಸಖ ನೋಡುದವರು ಅಲ್ಲ. ಸರಿ, ನಾವು ಯಾವ ಶಿಕ್ಷ ಕೊಟ್ಟಲು ಅನುಭವಿಸಲು ನಾವು ಸಿದ್ಧವಾಗಿ. ಸರಿ, ಆ ಕಡೆ ನಿಲ್ಲಿ. ಎರಡನೇ ಅಪರಾಧಿ ದಾಸಿ. ಶೆಟ್ಟರ ಮನೆಯಲ್ಲಿ ಬಂಗಾರದಲ್ಲಿ ಕದ್ದಾಗಿರುವುದೆಂದು ವರದಿಯಾಗಿದೆ. ಇದಕ್ಕೇನು ಹೇಳಿವಿ? ಗೋಡೆ ಮೇಲೆ ಹಂಸ ಪಕ್ಷಿಗೆ ಜೀವ ಕಳೆಯು ಬಂದು ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಲ್ಕಿಯನ್ನು ನುಂಗಿ
ಪುನಃ ಅದೇ ಜಾಗವನ್ನು ಸೇರಿ ಮಾಯವಾಯಿತು. ಈ ಕಣ್ಣುಗಳಿಂದ ನೋಡಿದನಷ್ಟೇ, ಈ ಪಾಪಿ ಕರಗಳಿಂದ ಮುಟ್ಟಲಿಲ್ಲ ಸ್ವಾಮಿ. ಇದನ್ನು ಯಾರಾದರೂ ನಂಬುವರೇ? ಗೋಡೆ ಮೇಲಿಂದ ಬರೆದಿದ್ದ ಪಕ್ಷಿಯು ಜೀವ ಪಕ್ಷಿಯಾಗಿ ಗಿಲಿಕೆಯನ್ನು ನುಗ್ಗಿತೆಂದರೆ ಯಾರಾದರೂ ನಂಬುವರೇ? ನೀವು ಕದಿಯಲಿಲ್ಲವೋ? ಖಂಡಿತವಾಗಿಯೂ ಸತ್ಯವಾಗಿಯೂ ಸರಿ, ಕದಿಯಲಿಲ್ಲ. ಆ ಕಡೆ ನಿಲ್ಲು. ಮಗು ಇಲ್ಲಿ ಬಾ. ನಿನ್ನನ್ನು ಈ ಸಿಂಹಾಸನ ಮೇಲೆ ಕುಳ್ಳರಿಸಿ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟುತ್ತೇನೆ. ನಮ್ಮ ಬಂಗಾರದ ಪಕ್ಷಿಯಲ್ಲಿ 3 ಬಗ್ಗಸೆ ಹಣವನ್ನು ಕೊಡುತ್ತೇನೆ. ನಮ್ಮ ತಾಯಿ ಕಟ್ಟು ನಮ್ಮ ತಂದೆಗೆ ಕೈಗೆ ಕೊಟ್ಟಳೆಂದು ಸಾಕಾಗಿರುವುದು. ಸ್ವಾಮಿ, ನಮ್ಮ ತಾಯಿಯವರು ಬಂಗಾರದ ಗಿಲಿಕಿಯನ್ನು ಕದಿಯಲಿಲ್ಲ ಹಾಗೂ ನಮ್ಮ ತಂದೆಯವರ ಕೈಗೂ ಕೊಡಲಿಲ್ಲ ಸ್ವಾಮಿ. ಈ ಕುನ್ನಿಗಳು ಗಿಲಿಕೆ ಯಾರೊಡನೆ ಪತ್ತೆ ಆಯಿತು? ಸ್ವಾಮಿ, ಗಿಲಿಕೆ ಏನೇ ನನ್ನೊಡನೆ ಪತ್ತೆ ಆಯಿತು. ಅದು ಹೇಗೆ ಪತ್ತೆ ಆಯಿತು ಒಂದೂ ತಿಳಿಯುವುದು ಸ್ವಾಮಿ. ಹಾಗಾದರೆ ಗಿಲಿಕೆಯು ನಿನ್ನೊಡನೆ ಪತ್ತೆ ಆಯಿತು ಎಂದು ಗೊತ್ತಾಗಿದೆ ಅಲ್ಲವೇ? ನಿನ್ನ ಹೆಂಡತಿ ಕದ್ದು ನಿನ್ನ ಕೈಗೆ ಕೊಟ್ಟಿರುವುದರಿಂದಲೇ ಗಿಲಿಕೆ ಪತ್ತೆ ಆಗಿರುವುದು ಅಲ್ಲವೇ? ಒಂದೂ ತಿಳಿಯುವುದು ಸ್ವಾಮಿ. ಶೆಟ್ಟರ್ ಮನೆಗೆ ಹೋಗು. ಹಲೋ ಬರವ, ಶೆಟ್ಟರ ಮನೆಗೆ ನಿಮ್ಮ ದಾಸಿ ಹೋಗಿ ಕೆಲಸ ಮಾಡಿರುವುದರಿಂದ ಈ ಗಿಲಿಕೆಯು ಕಳುವಾಗಿರುವುದು. ಇದಕ್ಕೇನು ಹೇಳಿವೆ? ಸ್ವಾಮಿ, ನಾವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧವಾಗಿರುವುದು. ನಾವು ಕದ್ದಲೂ ಇಲ್ಲ, ನಾವು ಕಣ್ಣಲ್ಲಿ ಸಹ ನೋಡಿದವರು ಅಲ್ಲ. ಮಂತ್ರಿ ರಾಜೇಂದ್ರ, ಕೇಳಿರಿ ನೇತ್ರಗಳ ಈ ಬಣಿಗೆ ನಾಲಿಗೆ ಇವರನ್ನು ಮಕ್ಕಳಲ್ಲಿರಿಸದೆ ಬಳಿಪಾರು ಮಾಡಿರೆ ಈಕೆಯು ಕದ್ದು ತನ್ನ ಗಂಡನ ಕೈಗೆ ಕೊಟ್ಟಿದ್ದಕ್ಕೆ ಈತನು ಇಲ್ಲವೆಂದು ಹೇಳಿದ್ದಕ್ಕೆ ಇವನ ಕಣ್ಣುಗಳನ್ನು ಕೀಳು. ಆಕೆಯು ಕದ್ದು ತಾನು ಗಂಡನಿಗೆ ಕೊಟ್ಟನೆಂದು ಸುಳ್ಳು ಹೇಳಿದ್ದಕ್ಕೆ ಆಕೆ ನಾಲಿಗೆಯನ್ನು ಛೇದಿಸಿ ತೆಗೆದು ಕತ್ತಿಯನ್ನು. ಅಪ್ಪಣೆ ಪ್ರಭು. ಸರಿಯಾಗಿ ನಿಲ್ಲು. ಲೋಕಕ್ಕೆಲ್ಲ ಒಬ್ಬ ಪೂರ್ಣ ಒಬ್ಬನೇ ತಂದಿರ, ಎಲ್ಲರಿಗೂ ಒಂದೇ ಭೂಮಿ ಇರುವುದೊಂದೇ ಹಂಬರ. ಆದರೆ ಜಗದಲ್ಲಿ ಭೇದ ಭಾವನ ಭೇದ ಭಾವನ ಭೇದ ಭಾವನ. ನಿನ್ನ ರಾಜ್ಯದ ನ್ಯಾಯವಿದೇನ ನ್ಯಾಯವಿದೇನ ನ್ಯಾಯವಿದೇನ. ಅದೇ ಮಾತೇನು ಬರಲ್ಲ, ಡೈರೆಕ್ಟ್ ಆಗಿ ಸಿಂತಾಲು. ಮಂತ್ರಿ, ಇವರನ್ನು ಶಿಕ್ಷೆಯನ್ನು ವಿಧಿಸಿದೆ ಅಲ್ಲವೇ? ಇವರನ್ನು ನಮ್ಮ ಪಟ್ಟಣದಲ್ಲಿ ಇರಿಸದೆ ಘೋರ ಅರಣ್ಯಕ್ಕೆ ಕಳಿಸಿ. ಮಂತ್ರಿ, ನಿನ್ನ ದೊಡಕ್ಕೆ ನಾನು ಮೆಚ್ಚಿದೆನು. ತೆಗೆದುಕೋ. ನನಗೆ ನಿಮ್ಮ ರಾಜ್ಯಭಾರವನ್ನು ಸಾಕಾಗಿರುವುದು. ಇನ್ನು ನೀನೇ ರಾಜ್ಯಭಾರವನ್ನು ಹಾಳು. ನಮ್ಮ ಸೌರಾಷ್ಟ್ರದಲ್ಲಿ ಸತ್ಯ ಶೋಧನೆ ನಡೆಯುವುದೆಂದು ಡಂಗೂರದ ಮೂಲಕ ತಿಳಿಸು. ಚಿಂತಾಲೆಯನ್ನು ತೂಗಿಸಲು ಎಲೆ ಕುರುಡ, ನಮ್ಮ ಮನ್ನ ಶೆಟ್ಟಿಯ ಮನೆಯಲ್ಲಿ ಬಂಗ ಗೆಲಕ್ಕೆ ಕದ್ದು ನನ್ನಿಂದ ಕಣ್ಣುಗಳನ್ನು ಕಸಿಕೊಂಡ ಚೋರನಲ್ಲವೇ ನೀನು? ಸಿಂತಾಲನ್ನು ತೂಗಿಸಲು ಬಂದಿರುವೆಯಾ? ಸರಿಯಾಗಿ ಯೋಚಿಸಿ ನೋಡು, ಇಲ್ಲವಾದರೆ ಶೂಲಕ್ಕೇರಿಸುವೆನು. ಸ್ವಾಮಿ, ಅಭಯನ್ನು ಕೊಡು ಪ್ರಭು. ಗೆಲ್ಲುವೆ ಇಲ್ಲ ಮಡಿಯುವೆ. ಅಭಯನ್ನು ಕೊಡು ಪ್ರಭು.
ಈತನು ಸತ್ಯವಂತನಲ್ಲದಿದ್ದರೆ ಈ ಸಭಾಮಂದಿರಕ್ಕೆ ಪ್ರವೇಶವೇ ಇರುತ್ತಿರಲಿಲ್ಲ. ಚಿತ್ತಾಲನ್ನು ತೋರಿಸಲು ಅಭಯವನ್ನು ಕೊಡಿ ಮಹಾಪ್ರಭು. ಮಂತ್ರಿ, ಅವರಿಗೆ ಸಿದ್ಧಾಂತ ಅವಕಾಶ ಕೊಡು, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆದೀತು. ನಡಿ. ಕೆಡಿದು ಕಾರ್ಯವ ಕುಡಿತ ತನ್ನದೇ, ಕೆಡಿದು ಕಾರ್ಯವ ಕುಡಿತ ತನ್ನದೇ, ಸಾಧ್ಯರತನು ಚಿಂತಾಲು ತೋರಿಸುವನು. ನಾನು ಎದುರು ನೋಡದೆ, ಪಕ್ಕಡಿಯಲ್ಲಿ ಕಾಲು ಎತ್ತದೆನೋ. ಸತ್ಯರತನು ಚಿತ್ತಾಲನ್ನು ಲೀಲಾಜಾಲವಾಗಿ ತೂಗಿಸುವನು. ಈಗ ನಾನು ನನ್ನ ಮಾಯಬಾಲದಿಂದ ತಕ್ಕಡಿಯಲ್ಲಿ ನನ್ನ ಕಾಲನ್ನು ಇಟ್ಟು ಅವನಿಗೆ ಘೋರವಾದ ಶಿಕ್ಷೆಗೆ ಒಳಪಡಿಸುವರು. ಈ ಕಾರ್ಯವನ್ನು ಈಗಲೇ ಮಾಡಬೇಕು. ಹೇ ಕುರುಡ, ನಾನು ಮುಂಚೆ ಹೇಳಿದ್ರಲ್ಲ, ಆ ಕಡೆ ನಿಲ್ಲು. ನಿನ್ನನ್ನು ಆಮೇಲೆ ವಿಚಾರಿಸುವೆನು. ರಾಜೇಂದ್ರ, ಈತನೇ ನಾವು ಸಮನಾಗಿ ತಿಳಿಸಿದನು. ಆದ್ರೆ ಯಾವುದೊಂದು ಗ್ರಾಹ್ಯಶ್ರೇಷ್ಠಿಯು ತಕ್ಕಡಿಯ ದಾರವನ್ನು ಕೆಳಕ್ಕೆ ತುಳಿದ ರೀತಿಯಲ್ಲಿ ಭಾಸವಾಯಿತು. ಅದನ್ನು ನೀವು ಗಮನವಿಟ್ಟು ನೋಡಲಿಲ್ಲ. ರಾಜೇಂದ್ರ, ಹಿಂದೆ ನೀವು ಇದೇ ಸತ್ಯಾತ್ಮರಿಗೆ ಆ ರೀತಿ ಅಂಗಭಂಗ ಪಡಿಸಿದ ಪರಿಣಾಮಕ್ಕಾಗಿ ನಿಮ್ಮ ಹೃದಯದಲ್ಲಿ ಬೇನೆ ಹುಟ್ಟಿ ಸಂಕಟವಾಗುತ್ತಿರುವುದು. ಅದರಲ್ಲೂ ಇವರಿಗೆ ನೀವು ಶೂಲಕ್ಕೇರಿಸಿದ್ರೆ ನಿಮ್ಮ ರಾಜವಂಶವು ಧ್ವಂಸ ಹೊಂದುವುದು. ಆದ್ದರಿಂದ ಈತನನ್ನು ಶೂಲಕ್ಕೇರಿಸುವುದು ಸರಿಯಲ್ಲ ರಾಜೇಂದ್ರ, ಸರಿಯಲ್ಲ. ಬ್ರಾಹ್ಮಣರೇ, ಏನು ಹೇಳಿವರಿ? ತಮಾಷೆ ಎಂದು ಬಂದಿಲ್ಲ ಕೂಡನು ಆಮೇಲೆ ವಿಚಾರಿಸುವೆನು. ಇವರ ಸರಿ. ಯಾರಾದರೂ ಸ್ತ್ರೀಯರಿದ್ದರೆ ಅಪ್ಪಣೆಯಂತೆ ಚಿತ್ತಾನ ತೂಗಿಸಲು ಡಂಗುರನ್ನು ಸಾರಿಸಿ. ಸ್ತ್ರೀಯರಲ್ಲಿ ಯಾರು ಇದ್ದರೆ ತಮ್ಮ ಮಾಂಗಲ್ಯ ಬಲದಿಂದ ಚಿತ್ತಾಲನ್ನು ತೂಗಿಸಬಹುದು. ಇದು ರಾಜಾಜ್ಞೆ ಆಗಿರುವುದು. ದೇವಿ, ಚಂದ್ರಹಾಸೆ ಎಲ್ಲಿರುವೆ? ದೇವಿ, ಚಿಂತಾಲಯನ್ನು ತೂಗಿಸಲು ಸೌರಾಷ್ಟ್ರಪುರದ ನಗರದಲ್ಲಿ ಸೌರ ಸಸ್ಯ ಶೋಧನೆ ನಡೆಯುತ್ತಿರುವುದು. ಚಿಂತಾಲವನ್ನು ತೂಗಿಸಿ ಅಲ್ಲಿ ಬರುವ ಮನಕಟಲ ಬಂಗಾರದಿಂದ ಆ ಮಹಾತ್ಮರಿಗೂ ಕೊಟ್ಟು ಮುಂದೆ ಪ್ರಯಾಣವನ್ನು ಮಾಡಿ. ದೇವಿ, ಚಿಂತಾಲವನ್ನು ತೂಗಿಸು. ಗೆಲ್ಲುವೆ ಇಲ್ಲ ಮಡಿಯುವೆ, ತೂಗಿಸು. ಹೆಲೇ ದಾಸಿ, ದೂರ ಸರಿ. ಶೆಟ್ಟರ ಮನೆಯಲ್ಲಿ ಬಂಗಾಳಿಗೆ ಕದ್ದು ತನ್ನ ಗಂಡನಿಗೆ ಕೊಟ್ಟ ಚೋರಳಲ್ಲವೇ ನೀನು? ಇದನ್ನು ಆಟ ಆಡಲು ಬಂದಿರುವೆಯಾ? ನಿನ್ನಂತ ಕಳ್ಳನಾರಿ ಎಲ್ಲ ಸುದ್ದಾಳು ತೂಗಿಸಿದರೆ ಮುತ್ತೈದರಿಗೆ ಸಾಟಿ ಯಾರು? ದೂರ ಸರಿ, ಇಲ್ಲವಾದರೆ ನೀನು ಶೂಲಕ್ಕೇರಿಸುವೆನು. ರಾಜೇಂದ್ರ, ದುಡುಕಬೇಡಿ. ದುಡುಕಿನಿಂದ ಯಾವ ಪ್ರಯೋಜನವೂ ಸಿಗಲಾರದು. ಈಕೆಯನ್ನು ನೀವು ಡಂಗೂರದ ಮೂಲಕ ಅದ್ದೂರಿಯಾಗಿ ತಿಳಿಸಲಿಲ್ವೇ? ಸ್ತ್ರೀಯರಲ್ಲಿ ಯಾರಾದರೂ ತೂಗಿಸಬಹುದೆಂದು. ಈ ಸ್ತ್ರೀಯನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿಯಬೇಡ. ಈಕೆಯ ಮುಖದಲ್ಲಿ ಮುಖದ ಕಾಂತಿಯು ಫಳಫಳನೆ ಹೊಳೆಯುತ್ತಿರುವುದು ಹಾಗೂ ಪದ್ಮರೇಖೆ
ರೀತಿಯೂ ಕಂಗೊಳಿಸುತ್ತಲಿರುವುದು. ಜಾರಣೆ ಆಗಲಿ ಚೋರರಾಗಿದ್ದರೆ ಈ ಸಭಾಂಗಣಕ್ಕೆ ಪ್ರವೇಶಿಸುತ್ತೀರ ರಾಜೇಂದ್ರ. ರಾಜೇಂದ್ರ, ಯಾವ ಹುತ್ತದಲ್ಲಿ ಯಾವ ತರಹದಾಗಿದೆ ಎಂದು ಯಾರು ಬಲ್ಲರು? ತೂಗಿಸಲ್ಲ ಭಯವನ್ನು ಕೊಡಿ ರಾಜೇಂದ್ರ. ಆಗಲಿ ನೀಡಿ, ಮುಂದೆ ಇದ್ದಿರುವುದಲ್ಲ ಶೂಲಕ್ಕೇರಿಸುವೆನು. ಹಾ, ನಡೆಯಲಿ. ಆಹಾ, ಇದು ಒಂದು ಘಾತ ಸರ್ಪವು ಅಡ್ಡ ಬಂದಿತ್ತಾಯ್ತಲ್ಲ. ಸತ್ಯವ್ರತನು ಚಿಂತಾಲನ್ನು ಸತ್ಯದಿಂದ ತೊಗಿಸಿದನು. ಅದನ್ನು ನಾನು ಜನರಿಗೆ ಗೋಳಿಗೆ ಈಡು ಮಾಡಿದೆನು. ಈಗ ಒಂದು ಘಟಸರ್ಪವು ಅಡ್ಡ ಬಂದು ನಿಂತಿರುವುದಲ್ಲ. ಈಕೆ ಮಾಂಗಲ್ಯ ಬಲದಿಂದ ಚಿಂತಾಲನ್ನು ಲೀಲಾಜಾಲವನ್ನು ತೊಗಿಸುವಳು. ಆದ್ದರಿಂದ ನಾನು ಈಗ ಹೋಗಿ ಪ್ರತ್ಯಕ್ಷನಾಗಿ ಅವರಿಗೆ ಕಳೆದು ಹೋದ ಅಂಗಗಳು ಬರುವಂತೆ ವರವನ್ನು ನೀಡುವೆನು. ಅಮ್ಮ ಅಮ್ಮ ಚಂದ್ರಾಸೆ, ನಿಲ್ಲು. ನೀನು ಸತ್ಯವಂತಳು. ಮೆಚ್ಚಿದನು ನಿಮ್ಮಯ ನೆಚ್ಚಿನ ಸತ್ಯಕ್ಕೆ. ಮೆಚ್ಚಿದನು ನಿಮ್ಮಯ ನೆಚ್ಚಿನ ಸತ್ಯಕ್ಕೆ. ಕೇಳಬೇಕಾದ ವರವ ನಿಮ್ಮಯ ಸತ್ಯ ಪರೀಕ್ಷಿಸಲು, ನಿಮ್ಮಯ ಸತ್ಯ ಪರೀಕ್ಷಿಸಲು ಇಷ್ಟ ಕೊಟ್ಟನಲ್ಲದೆ ಬೇರೇನು ಇಲ್ಲವೈ. ಚಂದ್ರಾಸೆ, ನಿಲ್ಲು. ದುಡಿದಬೇಡ, ಆತುರ ಪಡಬೇಡ. ನೀವು ಪತಿರ್ವತಿಯು, ನಿಮ್ಮ ಪತಿಯು ಸತ್ಯವಂತನು, ನಿನ್ನ ಮಗನು ಪುಣ್ಯಂಬರ್ತಿಯು. ನಿಮಗೆ ಕಳೆದು ಹೋದ ಅಂಗಗಳು ಬರಲಿ. ದಯಾ ನೀಡಯ ದೇವ, ಶನಿ ದೇವ ದಯಾ ನೀಡಯ, ಕಾಕವಾಹನ ಕಾಪಾಡಯ. ಮಂದ ಬುದ್ಧಿಯಿಂದ ನಿನ್ನ ತೆರೆದು ನಾವು, ಮಂದ ಬುದ್ಧಿಯಿಂದ ನಿನ್ನ ತೆರೆದು ನಾವು ಒಂದು ಬೆಂದವೋ ನೊಂದು ಬೆಂದವೋ. ನಾವು ಬೇಡುವ ನಿಡೈವಾರವನ್ನು, ನಾವು ಬೇಡುವ ನಿಡೈವಾರವನ್ನು, ಸೂರ್ಯ ಸಂಜಾತ ಶ್ರೀ ಶನಿ ದೇವ ದಯಾ ನಿದಯ ದೇವ, ಶನಿ ದೇವ ದಯಾ ನಿದಯ, ಕಾಕವಾಹನ ಕಾಪಾಡಯ. ರಾಜ, ನಾನಿರುವ ಬೇರೆಯವರಿಗೆ ಕಷ್ಟ ಕೊಟ್ಟಿರೋದಲ್ಲಿ ನಿನಗೆ ಕಷ್ಟ ಕೊಟ್ಟಿರುವುದು ಎಳ್ಳಷ್ಟು ಇಲ್ಲ. ನಾನು ಶ್ರೀರಾಮಚಂದ್ರನಿಗೆ 14 ವರ್ಷಗಳ ಕಾಲ ತಪಸ್ಸಿಗೆ ಕಳಿಸಿದನು. ಶಿವನನ್ನು ಗುಹೆಯಲ್ಲಿ ಅಡಗುವಂತೆಯೇ ಮಾಡಿದನು. ಹಾಗೂ ರಾವಣನಿಗೆ ಒಕ್ಕರಿಸಿ ಅವನ ರಾಜ್ಯವನ್ನೇ ನಾಶ ಮಾಡಿದನು. ಅದು ಅಲ್ಲದೆ ಶ್ರೀಕೃಷ್ಣನನ್ನು ಬಿಟ್ಟಿರಲ್ಲ. ಹರಿಶ್ಚಂದ್ರ, ಸತ್ಯಹರಿಶ್ಚಂದ್ರ ಮತ್ತು ಚಂದ್ರಪ್ರಭಾ ಇವರಿಗೆಲ್ಲ ನಳದಮಯಂತಿಗೆಲ್ಲ ಕಷ್ಟಗಳನ್ನು ಕೊಟ್ಟಿರೋನು. ಇನ್ನ ಮಿಕ್ಕವರ ಪಾಡಿನ ನಿನ್ನ ಶತ್ರುವಾದ ದುಷ್ಟಕೇತು ಮಹಾರಾಜನು ಪಟ್ಟಣವನ್ನು ಬಿಟ್ಟು ಹೋಗುವಂತೆ ಮಾಡಿರೋನು. ಅಮ್ಮ ಚಂದ್ರಾಸೆ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿಮಗೆ ಯಾವ ವರವನ್ನು ಬೇಕೋ ಕೇಳಿಕೊಳ್ಳಿ, ಕೊಡುತ್ತೇನೆ. ಪರಮಾತ್ಮ, ನೀವು ಕೊಟ್ಟಿರುವ ಸಕಲ ಸೌಭಾಗ್ಯವೆಲ್ಲವೂ ಇರುವುದು. ಆದರೆ ನಮಗೆ ಕೊಟ್ಟಂತಹ ಕಷ್ಟವನ್ನು ಈ ಭೂಲೋಕದ ನರಮಾನವರಿಗೆ ಕೊಡುವುದಿಲ್ಲವೆಂದು ಅಭಯದಲ್ಲಿದ್ದರೆ ಅಷ್ಟೇ ಸಾಕು ದೇವ. ನಿಮಗಾಗಿ ವರವನ್ನು ಬೇಡದೆ ಪರರೂಪಕ್ಕಾಗಿ ವರವನ್ನು ಬೇಡಿದೆಯಲ್ಲ, ಬಹಳ ಸಂತೋಷವಾಯಿತು. ನಿಮ್ಮ ದೃಢಕ್ಕೆ ಮೆಚ್ಚಿದೆನು. ಸೂರಸೇನ ಮಹಾರಾಜ, ಈತನೇ ನಿನ್ನ ಬಾಮ, ಈಕೆಯೇ ನಿನ್ನ ತಂಗಿ.
ಸತ್ಯವ್ರತ, ನಿನ್ನ ದುಷ್ಯಗತ ಮಹಾರಾಜನನ್ನು ನಿಮ್ಮ ಪಟ್ಟಣವನ್ನು ಬಿಟ್ಟು ಹೋಗುವಂತೆ ಮಾಡಿರುವೆನು. ಕಳೆದು ಹೋದ ಉಂಗುರವು ನಿನ್ನ ಬೊಕ್ಕಸೆಯಲ್ಲಿ ಇಟ್ಟಿರುವೆನು. ಅಮ್ಮ, ನಿನ್ನ ಬಂಗಾರದ ಮೂಗುತಿಯು ನಿನ್ನ ಬೊಕ್ಕಸೆಯಲ್ಲಿ ಇಟ್ಟಿರೋನು. ಶೆಟ್ಟರೆ, ನಿಮ್ಮ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗೆಲ್ಕೆಯು ನಿಮ್ಮ ಬಂಗಾರದ ಪೆಟ್ಟಿಗೆಯಲ್ಲೇ ಇರುವುದು. ಅದು ನನ್ನ ಜನಕನು ಉದಯಿಸುತ್ತಿರುವನು. ನಾನು ಹೋಗಿ ತಡೆ ವೃಕ್ಷದಲ್ಲಿ ಹೋಗುವೆನು. ಎಲ್ಲರಿಗೂ ತಥಾಸ್ತು. ತರ ಪುಷ್ಪಗಳಿಂದಲೇ ಪಾನಿಸುತ್ತ ನಿಮ್ಮ ಪೂಜೆಗೈವೆ. ತರ ಪುಷ್ಪಗಳಿಂದಲೇ ಪಾನಿಸುತ್ತ ನಿಮ್ಮ ಪೂಜೆಗೈವೆ. ಏನು ತಪ್ಪುಗಳಿರಲು ಮನ್ನಿಸು ಕರುಣಿಸಿ ಕಾಪಾಡಯ. ಧನ್ಯ ಪೂಜಿಪೆ ನಿಮ್ಮಯ ಪಾಂಡು ಸುತರನ್ನು ಕಾಡಿಗೋಡಿಸಿ ಮೂಡಲೂಡಿಸಿ ಪಾದುಗೊಳಿಸಿದೆ. ಪಾಂಡು ಸುತರನ್ನು ಕಾಡಿಗೋಡಿಸಿ ಮೂಡಲೂಡಿಸಿ ಪಾಡುಗೊಳಿಸಿದೆ. ಸರಣಿಯಳು ನಳರಾಜಚಂದ್ರ ಮಾಡಿಸಿದ ಸಾರಥ್ಯವ. ಜನ್ಯ ಪೂಜಿಪೆ ನಿಮ್ಮಯ ಪಾದಂಗಳಿಗೆ. ಜನ್ಯ ಪೂಜಿಪೆ ನಿಮ್ಮಯ. ಹರಿಯ ಭಕ್ತ ಸತ್ಯವ್ರತನ ಕಣ್ಣುಗಳನ್ನು ಕೀಳಿಸಿದೆ. 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 ಹೆಣ್ಣು ತಪ್ಪುಗಳಿರಲು ಮನ್ನಿಸ ಕರುಣಿಯಳು ನಳರಾಜಚಂದ್ರಗೆ ಮಾಡಿಸಿದ ಸಾರಥ್ಯವ. ಶಂಕೆ ಪೂಜಿಪೆ ನಿಮ್ಮಯ ಪಾದಂಗಳಿಗೆ. ಶಂಕೆ ಪೂಜಿಪೆ ನಿಮ್ಮಯ. ವೀರ ವಿಕ್ರಮ ಶೂರರೆಲ್ಲರೂ ಪಾರುಗೈದರು ನಿನ್ನ ಮಹಿಮೆಗೆ. ವೀರ ವಿಕ್ರಮ ಶೂರರೆಲ್ಲರೂ ಪಾರುಗೈದರು ನಿನ್ನ ಮಹಿಮೆಗೆ. ಆರತಿಯನ್ನು ಎತ್ತಿ ಬೆಳಗುವೆ. 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 ಕರುಣಿಸಿ ಕಾಪಾಡಯ. ಜನ್ಯ ಪೂಜಿಪೆ ನಿಮ್ಮಯ ಪಾದಂಗಳಿಗೆ. ಶನಿಯ ಪೂಜಿಪೆ ನಿಮ್ಮಯ. ಜಯ ಜಯ ಮಂಗಳ ಶನಿದೇವಾ. ಜಯ ಶುಭ ಮಂಗಳ ಮಹಾದೇವ. ಜಯ ಜಯ ಮಂಗಳ ಶನಿದೇವಾ. ಜಯ ಶುಭ ಮಂಗಳ ಶನಿದೇವಾ. ಕಾಷ್ಟವ ಹರಿಸೋ ಶನಿದೇವಾ. ಕಾಷ್ಟವ ಹರಿಸೋ ಶನಿದೇವಾ. ಪ್ರಾಶನ ಪಾಲಿಸೋ ಮಹಾದೇವ. ಜಯ ಜಯ ಮಂಗಳ ಶನಿದೇವಾ. ಜಯ ಶುಭ ಮಂಗಳ ಮಹಾದೇವ. ತಾಯಿಯು ನೀನೇ ಶನಿದೇವಾ.
ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ದಾನವ ಮದನ ಶನಿದೇವ ದಾನವ ಮದನ ಶನಿದೇವ ದೀನಗಾತನೇ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಸೂರ್ಯ ಕುಮಾರನ ಶನಿದೇವ ಸೂರ್ಯ ಕುಮಾರನ ಶನಿದೇವ ಛಾಯಾತನಯ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಬಡವರ ಮನೆಯಲ್ಲಿ ಶನಿದೇವ ಬಡವರ ಮನೆಯಲ್ಲಿ ಶನಿದೇವ ಭಾಗ್ಯವ ನೀಡೋ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಜಯ ಶುಭ ಮಂಗಳ ಮಹಾದೇವ ಜಯ ಶುಭ ಮಂಗಳ ಮಹಾದೇವ ಜೈಂದ್ರಾರಮಣ ಗೋವಿಂದೋ ಜಾನಕಿ ವರದ ಗೋವಿಂದೋ ಸತ್ಯ ಸಂಕಲ್ಪನಾದ ಶನಿದೇವರ ಪಾದವೆಗತಿ ಗೋವಿಂದೋ ಹರ ನಮ ಪಾರ್ವತಿ ಪದೇ ಜೈ ಪುಂಡರೀಕ ವರದೆ ಜೈ ವಿಠಲ್ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ಶ್ರೀನಿವಾಸ ಸಿರಿಕಾಂತೆಯ ನಿನ್ನ ಭಾಗ್ಯ ಕೋರೇರಿ ನಿಮ್ಮ ಸನ್ನಿಧಿ ನಮ್ಮ ಭಾಗ್ಯ ಕಾರುಣ್ಯ ಸಿಂಧು ತಂದೆಯು ತಾಯು ನೀನೇ ಸಿರಿಸು ಕಂಗಳ ಕರುಣಿಸೋ ತಿರುಮಲೇಶ ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥವ ಧನುಧರ ಯತ್ರ ಶ್ರೀ ಧ್ರುವ ನೀತಿರ್ಮತಿ असतो मा सरस्वमय अमतो मा ज्योतिर्गमय गमय असतो मा सरस्वमय अमतो मा ज्योतिर्गमय रुद्रो मा गमय ओम श्री शांति शांति ओम श्री शांति शांति ओम शांति शांति ಶನಿದೇವರಪ್ಪ ಗೋಳಿಗೆ